ನಾನು ಕುಡುಪು ಕೊಲೆ ಪ್ರಕರಣದ ಬಗ್ಗೆ ಮಾತಾಡಬೇಕಂತೇಳಿ ಲೈವ್ ಬರಲಿಕ್ಕೆ ಬಂದಿದ್ದೀನಿ. ಇವತ್ತು ಮಾನವೀಯತೆ ಇಲ್ಲದ ನರರಕ್ಕಸರು ಒಬ್ಬನನ್ನು ವಯನಾಡಿನ ಅಶ್ರಫನ್ನು ಕೊಲೆ ಮಾಡಿದ್ದಾರೆ. ಅಲ್ಲಿ ಗ್ರೌಂಡಲ್ಲಿ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇತ್ತು. ಆ ಕ್ರಿಕೆಟ್ ಮ್ಯಾಚ್ ಆಗುವ ಸಂದರ್ಭದಲ್ಲಿ ವಯನಾಡಿನ ಅಶ್ರಫ್ ಸ್ಥಳೀಯವಾಗಿ ಅಲ್ಲಿ ಗುಜಿರಿಗಳನ್ನು ಹೆಕ್ಕಿ ಅಂಗಡಿಗೆ ಮಾರುವಂಥ ಬಡಪಾಯಿ, ಯಾರಿಗೂ ತೊಂದರೆ ಕೊಟ್ಟವನಲ್ಲ. ಹಲವಾರು ಸಮಯಗಳಿಂದ ಅಲ್ಲಿ ಗುಜಿರಿ ಹಾಕಿಕೊಂಡು ತನ್ನ ಹೊಟ್ಟೆಪಾಡನ್ನು ತುಂಬಿಸಿಕೊಂಡಿದ್ದಂಥ ವ್ಯಕ್ತಿಯ ಮೇಲೆ ಯಾವ ರೀತಿ ಹಲ್ಲೆ ಮಾಡಿದ್ರು ಅಂತ ಹೇಳಿದರೆ, ಆ ವ್ಯಕ್ತಿ ಕ್ರಿಕೆಟ್ ಮ್ಯಾಚ್ ನೋಡಲು ಬಂದಿದ್ದ, ಕೂತ್ಕೊಂಡು ಮ್ಯಾಚ್ ಕೂಡ ನೋಡ್ತಾ ಇರುವಾಗ ಆತನಿಗೆ ಬಾಯಾರಿಕೆ ಆಯ್ತು ಅಂತೇಳಿ ಸ್ಥಳೀಯರು ಹೇಳಿದಂತಹ ಮಾಹಿತಿಯನ್ನು ಹೇಳೋದು ನಾನು. ಬಾಯಾರಿಕೆ ಆಯ್ತು ಅಂತೇಳಿ ಆ ವ್ಯಕ್ತಿ ಆ ಕ್ರಿಕೆಟ್ ಆಟ ಆಡುವಂತಹ ಹುಡುಗನ ನೀರಿನ ಬಾಟ್ಲಿಯನ್ನು ತೆಗೆದು ಕುಡ್ದ. ಇಷ್ಟೇ ಕಾರಣ. ಒಬ್ಬ ಬಾಯಾರಿಕೆಗೆ ವ್ಯಕ್ತಿ ನೀರು ಕುಡಿದಾಗ ಮನುಷ್ಯನ ರೂಪದಲ್ಲಿರುವಂತಹ ನರರಕ್ಕಸರು ಕೇವಲ ನೀರು ಕುಡ್ದದಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದರು. ಅದಕ್ಕೆ ಕಾರಣಕರ್ತ ಅಂತ ಹೇಳಿದ್ರೆ ಅಲ್ಲಿಯ ಸ್ಥಳೀಯ ಕಾರ್ಪೊರೇಟರ್ ಅವರ ಗಂಡ ಪಿಸ್ತೂಲ್ ರವಿ ಎಂಬ ವ್ಯಕ್ತಿ. ಅವನ ಪ್ರಚೋದನೆಯ ಮಾತಿನಿಂದಾಗಿ ಆ ಹುಡುಗರೆಲ್ಲರೂ ಸೇರಿ ಸುಮಾರು 50 ಜನರ ತಂಡ ಈಗಾಗಲೇ ಹಲವಾರು ಜನರನ್ನು ಬಂಧಿಸಿದ್ದಾರೆ. ಆದರೆ ತಪ್ಪಿಸಿಕೊಂಡವರು ತುಂಬ ಜನ ಇದ್ದಾರೆ. ನರರಕ್ಕಸರಂತೆ ಕೇವಲ ನೀರು ಕುಡಿಯುವಂಥ ವ್ಯಕ್ತಿಗೆ ಹೊಡೆದುಕೊಂಡು ಅವನು ಮೂರ್ಛೆ ತಪ್ಪಿ ಬಿದ್ದ ಮೇಲೆ ಅವನು ಎತ್ಕೊಂಡೋಗಿ ಪುನಃ ಭಟ್ರ ಕಲ್ಲೊಟ್ಟಿ ಎಂಬ ಸ್ಥಾನದ ಹಿಂದುಗಡೆ ಹೊಡೆದಿದ್ದಾರೆ. ಅದು ಯಾವ ರೀತಿ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಭಾಳ ಅಮಾನುಷವಾಗಿ ಹೊಡೆದಿದ್ದಾರೆ. ಕೊನೆಗೆ ಆ ವ್ಯಕ್ತಿ ಸತ್ತೋದಂತ ಗೊತ್ತಾದ ಮೇಲೆ ಇವರು ಹೊಸ ಕತೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರು. ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಜೈ ಹೇಳಿದ ಅಂತೇಳಿ ಅವನನ್ನು ಸುಳ್ಳು ಸೃಷ್ಟಿಸಿ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದರು. ಆ ವ್ಯಕ್ತಿ ಕೇವಲ ಕುಡಿದಿರೋದು ಅವರ ಬಾಟ್ಲಿಯಲ್ಲಿರುವಂಥ ನೀರು ಕೊಡದಂತಹ ಇಂಥ ದುಷ್ಟರು ಇವತ್ತು ಈ ರೀತಿ ಒಂದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು ಅಂತ ಹೇಳಿದರೆ ಮಾನವೀಯತೆಯಲ್ಲಿ ಹೋಯಿತು. ಈ ನನ್ನ ಮಂಗಳೂರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಪಾದಸ್ಪರ್ಶ ಮಾಡಿದಂಥ ಪುಣ್ಯ ಊರು. ಜಾತಿ ಮತ ಭೇದ ಬರೆತು ಎಲ್ಲರನ್ನ ಪ್ರೀತಿಯಿಂದ ಕೊಂಡೋಗುವಂಥ ಈ ಮಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ದುಷ್ಟರ ಕೂಟ ತಿಳಿದರೆ ಕೇವಲ ರಾಜಕೀಯಕ್ಕಾಗಿ ಈ ರೀತಿ ಮಾಡುತ್ತಿರೋದು ನೋಡಿದರೆ ಇದೊಂಥರ ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ ಆಯಿತು ಮೊನ್ನೆ. 6 ಜನ ಬಂದು 27 ಜನರನ್ನು ಕೊಂದರು. ಅದಕ್ಕಿಂತ ಜಾಸ್ತಿ 50 ಜನರ ತಂಡ ಬಂದು ಆ ಭಯೋತ್ಪಾದಕರು ಒಬ್ಬನನ್ನು ಕೊಂದರು. ಆ ವ್ಯಕ್ತಿ ನಾವು ಬಿಹಾರದವನು ಅಂತೇಳಿ ತಿಳ್ಕೊಂಡಿದ್ದು. ಕೊನೆಗೆ ಗೊತ್ತಾಯ್ತು ಆ ವ್ಯಕ್ತಿ ಬಿಹಾರದವಲ್ಲ, ಆ ವ್ಯಕ್ತಿ ನಮ್ಮ ಪಕ್ಕದ ಕೇರಳದ ವಯನಾಡಿನ ವ್ಯಕ್ತಿ ಅಂತೇಳಿ ಗೊತ್ತಾದ ಮೇಲೆ ಭಾಳಷ್ಟು ಬೇಸರವಾಯಿತು. ಇದಾದ ಮೇಲೆ ಆ ಶಿವಪ್ರಕಾಶ್ ಎಂಬ ವ್ಯಕ್ತಿ ಅಲ್ಲಿ ಕೊಲೆಯಾಗಿ ಕೇವಲ 1 ಗಂಟೆ ಅಂತರದಲ್ಲಿ ಆ ಇಲ್ಲಿಯ ಸ್ಥಳೀಯ ಇನ್ಸ್ಪೆಕ್ಟರ್ಗೆ ಗೊತ್ತಾಯಿತು ಈ ರೀತಿ ಆಗಿದೆ ಅಂತೇಳಿ. ಕೂಡಲೇ ಅದನ್ನು ಮುಚ್ಚುವ ಪ್ರಯತ್ನವನ್ನು ಸ್ಥಳೀಯ ಶಾಸಕರು ಸೇರಿ ಮಾಡಿದ್ದಾರಂತೇಳಿ ಸ್ಥಳೀಯರೇ ಹೇಳ್ತಾರೆ ನಮಗೆ ಸಿಕ್ಕಿದಂಥ ಮಾಹಿತಿಯಿಂದಾಗಿ. ಅಲ್ಲಿಂದ ಇವರ ಕಾರ್ಯಾಚರಣೆ ಶುರುವಾಯಿತು. ಅದು ಯಾವ ರೀತಿ ಹೊಡೆದಿದ್ದಾರೆ ಅಂತ ಹೇಳಿದರೆ ಅದನ್ನು ಹೇಳೋಕ್ಕಾಗಲ್ಲ. ಅಷ್ಟು ಒಂದು ಅಮಾನುಷವಾಗಿ 50 ಜನರ ತಂಡ ಯಾವ ರೀತಿ ಎಲ್ಲೆಲ್ಲಿ ಹೊಡೆದಿದ್ದಾರೆ ಅಂತ ಹೇಳಿದರೆ, ನಿನ್ನೆ ರಾತ್ರಿ ನಾವು ಅವರ ಡೆಡ್ ಬಾಡಿಯನ್ನು ಸ್ಮಶಾನಕ್ಕೆಲ್ಲ ಅವರ ಜುಮ್ಮಾ ಮಸೀದಿಗೆ ತಂದು ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ. ಸುಮಾರು 50 ಕಡೆಗಳಲ್ಲಿ ವಿಕೆಟ್ನಿಂದ ಹೊಡೆದಿರುವಂಥ ಗಾಯಗಳಿತ್ತು. ಆದರೂ ಪೊಲೀಸ್ ಇಲಾಖೆ ಹೇಳಿತ್ತು ಏನಾಗಲಿಲ್ಲ ಅಂತೇಳಿ. ತಪ್ಪು ಮಾಹಿತಿಗಳನ್ನು ಗೃಹ ಮಂತ್ರಿಗೆ ಕೊಟ್ಟಿದ್ರು. ಆ ಗೃಹ ಮಂತ್ರಿಗಳು ಅದನ್ನೇ ಇಟ್ಕೊಂಡು ಏನಾಗಿಲ್ಲ ಅಂತೇಳಿ ತಿಳ್ಕೊಂಡ್ರು. ಇವತ್ತು ಆ ಪಿಸ್ತೂಲ್ ರವಿ ಅವನು ಮಾತ್ರ ತಪ್ಪು ಮಾಡಿದ್ದಲ್ಲ, ಅನೇಕ ಜನ 15 ವರ್ಷದಿಂದ ಕೆಲ ಹುಡುಗರು ಕೂಡ ಒಂದೊಂದು ಹೊಡೆದವರಿದ್ದಾರೆ. ಗುಂಪಿನಲ್ಲಿ ಗೋವಿಂದ ಅಂತೇಳಿ ಹೊಡೆದವರಿದ್ದಾರೆ. ಆದರೆ ಅವರೆಲ್ಲ ಇನ್ನೂ ಕೂಡ ವಯಸ್ಸಾಗದವರು. ಇವತ್ತು ಪೊಲೀಸರಿಗೆ ಒತ್ತಡ ತಂದು ಅವರನ್ನೆಲ್ಲ ಬಂಧಿಸ್ಬೋದಂತೇಳಿ ನಾವು ಮಾಡ್ಬೋದಿತ್ತು. ಆ ಸಣ್ಣ ಮಕ್ಕಳನ್ನು ಕೂಡ ಬಂಧಿಸ್ಬೋದಂತೇಳಿ. ಆದರೆ ಅಂಥ ಗುಣ ಇರೋದು BJP ಅವರಿಗೆ, ನಮ್ಮ ಕಾಂಗ್ರೆಸ್ನವರಿಗೆ ಅಲ್ಲ. ನಾವು ನೋಡಿದ್ದೇವೆ. ನಾವು ಕೂಡ BJPಯಲ್ಲಿದ್ದಾಗ ನಮ್ಮನ್ನೇ ನಮ್ಮ ನಾಯಕರು ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದಂಥವರು. ಇವತ್ತು ಆ ಪಿಸ್ತೂಲ್ ರವಿಯಿಂದಾಗಿ ಅನೇಕ ಜನ ಆ ಸಣ್ಣ ಮಕ್ಕಳು ಕಲಿಯುವಂಥವರು, ಕೆಲಸಕ್ಕೆ ಹೋಗುವವರು ಇವತ್ತು ಜೈಲಿಗೆ ಹೋಗುವಂಥ ಪ್ರಸಂಗ ಬಂದಿದೆ. ಅವನಿಗೆ ಬೆಂಬಲ ಕೊಡಲು ಶಾಸಕರು ಟೊಂಕ ಕಟ್ಟಿ ನಿಂತಿದ್ದಾರೆ ಎಂಬ ಮಾಹಿತಿ ಇದೆ. ಇವರು ಏನೇ ನಾಟಕ ಮಾಡಲಿ, ಹಿಂದುತ್ವದ ಲೇಬಲ್ ಹಾಕ್ಕೊಂಡು ಹಿಂದುತ್ವ ಅದು ಇದು ಅಂತ ಹೇಳ್ತಾರೆ. ನಾವು ಕೂಡ ಹಿಂದೂಗಳೇ. ನಾವು ಕೂಡ ದಿನನಿತ್ಯ ದೇವರನ್ನು ಪೂಜಿಸುವವರು, ನಾವು ಕೂಡ ದೇವಸ್ಥಾನಕ್ಕೆ ಹೋಗುವವರು, ನಾವು ಕೂಡ ಬೆಳಿಗ್ಗೆದ್ದು ತಂದೆ ತಾಯಿಯವರಿಗೆ ನಮಸ್ಕಾರ ಮಾಡುವವರು. ಹಿಂದುತ್ವ ಇವರಿಗಿಂತ ಜಾಸ್ತಿ ನಮಗೆ ಚೆನ್ನಾಗಿ ಗೊತ್ತಿದೆ. ಜನ ತಿಳ್ಕೊಳ್ಬೇಕು.
ಸುಮಾರು 25 ವರ್ಷದ ಮೊದಲು ಯಾವ ರೀತಿ ಇತ್ತು ನಮ್ಮ ಮಂಗಳೂರು, ಇವತ್ತು ಯಾವ ರೀತಿ ಆಗಿದೆ, ಕೇವಲ ರಾಜಕೀಯಕ್ಕಾಗಿ. ಇವರು ರಾಜಕೀಯದಲ್ಲಿ ಮಾಡಿದ್ದು ಏನಿಲ್ಲ, ಕೇವಲ ಗಲಾಭೆಯನ್ನು ಸೃಷ್ಟಿ ಮಾಡುವಂಥದ್ದು. ಇವತ್ತು ಶಿವಪ್ರಕಾಶ್ ಇನ್ಸ್ಪೆಕ್ಟರ್ನ ಇಷ್ಟರವರೆಗೆ ಅಮಾನತು ಮಾಡಿಲ್ಲ. ಮಾನ್ಯ ಸ್ಪೀಕರ್ ಸಾಹೇಬ್ರಿಗೆ ಹೇಳ್ತಾ ಇದ್ದೇನೆ, ಸರ್ ನೀವೊಬ್ಬ ಮುಸ್ಲಿಂ ಆಗಿ, ಒಬ್ಬ ಸ್ಪೀಕರ್ ಆಗಿ, ಇವತ್ತು ನಿಮ್ಮದೇ ಸಮುದಾಯದ ಯುವಕನಿಗೆ ಅನ್ಯಾಯ ಆಗಿದೆ. ಇವತ್ತು ನಾವು ಹಿಂದೂ ಆಗಿ ಧ್ವನಿ ಎತ್ತಾ ಇದ್ದೇವೆ. ನೀವು ನಿನ್ನೆ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದೀರಿ. ಅನೇಕ ಜನ ನಿಮ್ಮಲ್ಲಿ ಬಂದು ನಮ್ಮ ಮಗ ಇಲ್ಲ ಅಂತೇಳಿ ಹೇಳಿದಾಗ ಕೂಡ ನೀವು ಯಾವುದಕ್ಕೂ ಕೈ ಹಾಕದೆ ನೇರವಾಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕಂತ ಹೇಳಿದ್ದಾರೆ. ಬೇಕಾದಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಆದರೆ ಅದರ ಜೊತೆಗೆ ಇಷ್ಟೆಲ್ಲ ಆಗಲಿಕ್ಕೆ ಕಾರಣಕರ್ತನಾದ ಆ ಇನ್ಸ್ಪೆಕ್ಟರನ್ನು ಇಷ್ಟರವರೆಗೆ ಅಮಾನತಾಗಿಲ್ಲ ಸರ್. ತುಂಬ ನೋವಾಗ್ತಾ ಇದೆ. ಇವತ್ತೇನಾದರೂ BJP ಸರ್ಕಾರ ಇರ್ತಾ ಇದ್ದರೆ, ಇಂಥ ತಪ್ಪುಗಳನ್ನು ಮಾಡ್ತಾ ಇದ್ದರೆ, ಕೇವಲ ನೀವು ನೋಡಿರ್ಬೋದು ಕಟೀಲಲ್ಲಿ ಬಜ್ಪೆ ಠಾಣೆಯಲ್ಲಿ ಒಬ್ಬ ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಯ ಇನ್ಸ್ಪೆಕ್ಟರ್ ಸಂದೀಪ್ ಅವರನ್ನು ಬೆಳಿಗ್ಗೆಯಿಂದ ಸಂಜೆ ಆಗೋದ್ರೊಳಗೆ ಅಮಾನತು ಮಾಡಿದ್ದಾರೆ. ನಾನು ನೋಡಿದ್ದೀನಿ. ಆ ಸಂದರ್ಭದಲ್ಲೂ ಕೂಡ ನಾನು ಸಂದೇಶ್ ಅವರ ಪರವಾಗಿ ನಿಂತಿದ್ದೆ. ಇವತ್ತು ಕೊಲೆ ಆಗಿದೆ, ಇಷ್ಟರವರೆಗೆ ಅಮಾನತು ಆಗಿಲ್ಲ. ಇದು ಸರಿಯಲ್ಲ, ನೋವಾಗ್ತಾ ಇದೆ. ಇಂಥ ಘಟನೆಗಳು ಇನ್ನೂ ಮರುಕಳಿಸ್ಬೋದು. ಯಾಕಂತ ಹೇಳಿದ್ರೆ ನೀವೇನಾದರೂ ಇದರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಇಂಥ ಘಟನೆಗಳು ಇನ್ನೂ ಆಗ್ಬೋದು. ಗೃಹ ಸಚಿವರಿಗೆ ಯಾರು ಮಾಹಿತಿ ಕೊಡ್ತಾರಂತ ಗೊತ್ತಿಲ್ಲ. ಇಲ್ಲಿ ಅಧಿಕಾರಿಗಳೇ, ಪೊಲೀಸ್ ಅಧಿಕಾರಿಗಳೇ ನಮ್ಮ ತಂಡ ಹೋದಾಗ, ಸಾವುಲ್ ಹಮೀದ್ ಮತ್ತು ಹೊಹಾಬ್ ಅವರು ಹೋದಾಗ ಡೆಡ್ ಬಾಡಿಯನ್ನು ನೋಡಬೇಕಂತ ಹೇಳುವಾಗ ಏನು ಗಾಯಗಳಲ್ಲಿಗಿಲ್ಲ ಹೇಗೆ ಅಂತೇಳಿ ಹೇಳಿದರು. ಆದರೆ ಇವರು ನಮಗೆ ನೋಡಲೇಬೇಕಂತೇಳಿ ಆಟಪಟ್ಟಾಗ UT ಖಾದರ್ ಸಾಹೇಬರು ಆ ಡೆಡ್ ಬಾಡಿಯನ್ನು ನೋಡುವಂಥ ವ್ಯವಸ್ಥೆಗಳನ್ನು ಮಾಡಿದಾಗ ಒಳಗೆ ಹೋಗಿ ನೋಡುವಾಗ ಭಾಳಷ್ಟು ಅಲ್ಲೇ ಆಗಿದ್ದನ್ನು ನೋಡಿ ಕೇಳಿದರು. ನೀವು ಆಗ ಹೇಳಿದ್ರಿ ಸರ್ ಏನಾಗಿಲ್ಲ ಅಂತೇಳಿ, ಈ ರೀತಿ ಹೊಡೆದಿದ್ದಾರಲ್ಲ ಅಂತೇಳಿ. ಅದಕ್ಕೆ ಅವರ ಬಳಿ ಮಾತಿಲ್ಲ. ಇವತ್ತು ಧರ್ಮ ಯಾವುದೇ ಇರಲಿ, ಒಬ್ಬ ವ್ಯಕ್ತಿಯನ್ನು ಈ ರೀತಿ ಅಮಾನುಷವಾಗಿ ಸುಮಾರು 50 ಜನ ಕೊಲೆ ಮಾಡಿದ್ರು ಅಂತೇಳಿದರೆ ಇಷ್ಟರವರೆಗೆ ಕೂಡ ಒಬ್ಬನನ್ನು ಅಮಾನತು ಮಾಡಿಲ್ಲ. ಗೃಹ ಮಂತ್ರಿಗಳೊಂದು ಕಡೆಯಲ್ಲಿ ಹೇಳಿಕೆ ಕೊಡ್ತಾರೆ. ಇವತ್ತು ಗೃಹ ಮಂತ್ರಿಗಳಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ಸರ್ಕಾರ ಇರೋದು ಸ್ವಾಮಿ ಇಲ್ಲಿ ನಮ್ಮದು ಕಾಂಗ್ರೆಸ್, BJP ಸರ್ಕಾರ ಇಲ್ಲ. ನೀವು ಗೃಹ ಮಂತ್ರಿಗಳಾಗಿ ತಕ್ಷಣ ಕ್ರಮ ಕೈಗೊಳ್ಳುವಂಥ ತಾಕತ್ತು ನಿಮಗಿಲ್ವೇ? ನಾನೊಬ್ಬನೇ ಕೇಳ್ತಾ ಇರೋದಲ್ಲ, ನನ್ನಂಥ ಅನೇಕ ಜನ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಭಾಳ ನೋವಿಂದ ಹೇಳ್ತಾ ಇದ್ದೇನೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಾಯುವಂಥ ಮಟ್ಟಕ್ಕೆ ಪರಿಸ್ಥಿತಿಗೆ ಬಂದು ಮುಟ್ಟಿತಾ ಇದೆ. ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಬೇಕಂತೇಳಿ ನಮ್ಮ ಕಾರ್ಯಕರ್ತರಿಗೆ ಮನಸ್ಸಿದೆ, ಆದರೆ ನಾಯಕರಿಗೆ ಗೊತ್ತಿಲ್ಲ ಏನಂತೇಳಿ. ಹೌದು, ಸುನಿಲ್ ಬಜಿಲಕೇರಿ ಹೊಸದಾಗಿ ಕಾಂಗ್ರೆಸ್ಸಿಗೆ ಬಂದವ, ಭಾಳಷ್ಟು ಮಾತಾಡ್ತಾನೆ ಅಂತ ಹೇಳಿದೆ. ಹೌದು, ನಾನು 100ಕ್ಕೆ 100 ಮಾತಾಡ್ತೇನೆ. ನಾನು ನನ್ನ ಪಕ್ಷಕ್ಕೆ ಬದ್ಧನಾಗಿದ್ದೇನೆ, ಅದು ಯಾರದೇ ಮುಲಾಜಿಲ್ಲದೆ. ನಾಳೆ ನಾನು ಮಾತಾಡೋದಕ್ಕೆ ನನ್ನ ಪಕ್ಷದಿಂದ ತೆಗೆದರೂ ಕೂಡ ನಾನು ನನ್ನ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಸಾಮಾಜಿಕವಾಗಿ ಯಾವುದಕ್ಕೆ ಧ್ವನಿ ಎತ್ತಬೇಕು ಅದಕ್ಕೆ ಖಂಡಿತವಾಗಿ ನಾನು ಧ್ವನಿಯನ್ನೆತ್ತೇನೆ. ಇವತ್ತು ನೀವು ತಿಳ್ಕೊಂಡಿರ್ಬೋದು, ಅವರನ್ನು ಅಮಾನತು ಮಾಡಿಲ್ಲ ಅಂತೇಳಿ ಸಾವಿರಾರು ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಪ್ರತಿಭಟನೆಗೆ. ಒಂದು ವೇಳೆ ನಮ್ಮ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ನ ಅಮಾನತು ಮಾಡಿಲ್ಲ ಅಂತೇಳಿದ್ರೆ ಖಂಡಿತವಾಗಿಯೂ ನಾವು ಪ್ರತಿಭಟನೆ ಕೂತ್ಕೊಳ್ತೇವೆ. ಅಮಾನತು ಮಾಡಲಿಕ್ಕೆ ಅವರು ಅರ್ಹರಿದ್ದಾರೆ. ಯಾಕಂತೇಳಿದರೆ ಆ ಕೊಲೆಯಾದ ಸಂದರ್ಭದಲ್ಲಿ 1 ಗಂಟೆಯೊಳಗೆ ಅವರಿಗೆ ಗೊತ್ತಾಗಿತ್ತು ಈ ರೀತಿ ಕೊಲೆಗಳಾಗಿದೆ ಅಂತೇಳಿ. ಆ ನಂತರ ಇವರು ಆ ಕೊಲೆ ಮಾಡಿದ ಆರೋಪಿ ಮಂಜುನಾಥನನ್ನೇ ಕಂಪ್ಲೇಂಟ್ದಾರನನ್ನಾಗಿ ಮಾಡಿ ಈ ರೀತಿ ಅನಾಥ ಶವ ಸಿಕ್ಕಿದೆ ಅಂತೇಳಿ ಒಂದು FIR ಅನ್ನು ಮಾಡ್ತಾರೆ. ಆ FIR ಕಾಪಿಯನ್ನು ಕೇಳಲಿಕ್ಕೆ ನಮ್ಮ ಬ್ಲಾಕಿನ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ಬಿ ಸಾಲ್ಯಾನ್, ಅದೇ ರೀತಿ ಕಾರ್ಮಿಕ ಮುಖಂಡರಾದಂಥ ಲಾರೆನ್ಸ್ ಅವರು, ವಹಾಬ್ ಅವರು ಹೋಗಿದ್ದಾಗ ಸುಮಾರು 1/4 ಗಂಟೆ ತನಕ ಹೊರಗೆ ಕೂತ್ಕೊಳ್ತಿದ್ರು. ಯಾವುದೇ FIR ಕಾಪಿಯನ್ನು ಕೊಟ್ಟಿರಲಿಲ್ಲ. ಕೊನೆಗೆ ಇವರು ಸ್ವಲ್ಪ ಜೋರಾಗಿ ಮಾತಾಡಿದಾಗ ಅವರಿಗೆ FIR ಕಾಪಿ ಸಿಕ್ತು. ಇಂಥ ಅಧಿಕಾರಿಗಳನ್ನಿಟ್ಟು ಕಾಂಗ್ರೆಸ್ ಪಕ್ಷದ ಹೆಸರನ್ನು ಹಾಳು ಮಾಡಲಿಕ್ಕೆ ಯಾಕೆ ಬಿಡ್ತಾ ಇದ್ದೀರಿ? ಕಾಂಗ್ರೆಸ್ ಕಾರ್ಯಕರ್ತರು ನಿದ್ದೆಯಲ್ಲಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಚರಿಕೆ ಆಗಿದ್ದಾರೆ. ನಮಗೂ ಗೊತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8ಕ್ಕೆ 8 ಸೀಟನ್ನು ಗೆಲ್ಲಿಸಲಿಕ್ಕೆ. ಆದರೆ ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದ್ದವರು ನೀವು ನಾಯಕರುಗಳು. ಭಾಳಷ್ಟು ನೋವಾಗ್ತಾ ಇದೆ. ನಾವು ಕೂಡ ಇಷ್ಟೊಂದು ಹೋರಾಟಗಳನ್ನು ಮಾಡ್ತಿದ್ದೇವೆ, ನ್ಯಾಯ ಸಿಗಬೇಕಂತೇಳಿ ಪ್ರಯತ್ನಗಳನ್ನು ಮಾಡ್ತಿದ್ದೇವೆ. ನಿನ್ನೆ ಅವರ ಡೆಡ್ ಬಾಡಿಯನ್ನು ಕೊಂಡೋಗ್ಲಿಕ್ಕೆ ಬರುವಾಗ ಸುಮಾರು 2 ಗಂಟೆ ರಾತ್ರಿ ಆಗಿತ್ತು. 2 ಗಂಟೆ ರಾತ್ರಿ ತನಕ ನಾನು ಇದ್ದೆ, ನಮ್ಮ ವಹಾಬ್ ಅವರಿದ್ದರು, ಸೋಹೆಲ್ ಕಂದಕಿ ಇದ್ದರು, ಮುಸ್ಲಿಂ ನಾಯಕರು ಅನೇಕ ಜನ ಇದ್ದರು, ಲಾರೆನ್ಸ್ ಇದ್ದರು. ನಾನೊಬ್ಬ ಹಿಂದುವಾಗಿ ನಾನು ಕೂಡ ಆ ಜಾಗದಲ್ಲಿದ್ದೆ. ಯಾಕಂತೇಳಿದ್ರೆ ನಾನು ಜಾತಿ ನೋಡಿ ರಾಜಕೀಯ ಮಾಡುವವನಲ್ಲ. ಬ್ರಹ್ಮಶ್ರೀ ನಾರಾಯಣಗುರುಗಳ ತತ್ವದಂತೆ ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮವನ್ನು ಪ್ರೀತಿಸುವಂಥ ನಾನು ನಿನ್ನೆ ರಾತ್ರಿಯಿಂದ 4:15 ಗಂಟೆ ತನಕ ಡೆಡ್ ಬಾಡಿಯನ್ನು ಜುಮ್ಮಾ ಮಸೀದಿಗೆ ಕರ್ಕೊಂಡೋಗಿ ಸ್ನಾನ ಮಾಡಿದ ತನಕ ಅಲ್ಲಿದ್ದೆ. ನಾನು ಏನು ಪ್ರಚಾರಕ್ಕಾಗಿ ಹೋಗಿಲ್ಲ.
ಪ್ರಚಾರ ತೆಕ್ಕೋಬೇಕಾದ್ರೆ ಬೇಕಾದಷ್ಟು ತೆಕ್ಕೋಬಹುದು. ಇವತ್ತು ನ್ಯಾಯ ಸಿಗಬೇಕಾಗಿದೆ. ಇವತ್ತು ಕೇವಲ ಒಂದು ನೀರು ಕುಡಿದ ವ್ಯಕ್ತಿಯನ್ನು ನೀವು ಕೊಲೆ ಮಾಡ್ತೀರಂತ ಹೇಳಿದರೆ ಇಂಥ ವ್ಯಕ್ತಿಯನ್ನು ಬಚಾವ್ ಮಾಡುವಂಥ ಕೆಲಸವನ್ನು ನೀವು ಖಂಡಿತವಾಗಿ ಮಾಡಬೇಡಿ. ಎಲ್ಲಿದ್ದರೂ ಹುಡ್ಕೊಂಡು ಬನ್ನಿ, ಒಂದು ಎನ್ಕೌಂಟರ್ ಮಾಡಿಲ್ಲಾದರೆ ಅವರನ್ನು ಬಂಧಿಸಿ. ನಾನು ಕೇಳ್ತಾ ಇರೋದಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತರಲ್ಲ, ಮಂಗಳೂರಿನ ಜನ ಕೇಳ್ತಾ ಇದ್ದಾರೆ. ಇವತ್ತು ಹಿಂದುತ್ವದ ಹೆಸರಲ್ಲಿ ಅನೇಕ ಯುವಕರನ್ನು ಹಾದಿ ತಪ್ಪಿಸಿ ಜೈಲಿಗೆ ಹೋಗುವಂತೆ ಮಾಡಿದ್ರಲ್ಲ ನೀವು BJP ನಾಯಕರೇ. ಆ ಒಂದು ಸಣ್ಣ ಘಟನೆಯಿಂದ ಸುಮಾರು 20 ಜನ ಇವತ್ತು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂದು ಮುಟ್ಟಿದ್ದು ಯಾರಿಂದ? ನಿಮ್ಮಿಂದ, ನಿಮ್ಮ ಭಾಷಣಗಳಿಂದ, ಉದ್ರೇಕಗಾರಿ ಭಾಷಣಗಳಿಂದ ಜನ ಪ್ರಚೋದನೆಯಾಗಿ ಸಿಕ್ಕಿದಂಥ ಗಲಾಟೆಗೆ ಕೈ ಹಾಕಿ ಜೈಲಿಗೆ ಹೋಗುವಂಥ ಕೆಲಸ ಮಾಡಿದ್ದಾರೆ. 1-2 ದಿವಸ ನೀವು ಹಿಂದೆ ಮುಂದೆ ಹೋಗ್ತೀರಿ, ಆಮೇಲೆ ಅವರ ಮನೆಯವರಿಗೂ ಯಾರು ಕೇಳುವವರಿಲ್ಲ, ಯುವಕರಿಗೂ ಯಾರು ಕೇಳುವವರಿಲ್ಲ. ಇದೆಲ್ಲ ನಾವು ನೋಡಿದ್ದೇವೆ. ಸತ್ಯಜಿತ್ ಸುರತ್ಕಲ್ ಸಂಘಟನೆಯಲ್ಲಿ ಮುಂದಾಳುತ್ವ ವಹಿಸಿಕೊಂಡಾಗ ಇಂಥ ಹುಡುಗರ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿದವರು ಇಂಥ ನಾಯಕರೀಗ ನಮಗೆ ಕಾಣ್ತಾ ಇಲ್ಲ ಅಲ್ಲಿ. ಕಾರಣ ಎಲ್ಲರೂ ಸ್ವಾರ್ಥಿಗಳಾಗಿ ಬಿಟ್ಟಿದ್ದಾರೆ. ನಾನು ಖಾದರ್ ಸಾಹೇಬರಾಗಿರಲಿ, BK ಹರಿಪ್ರಸಾದ್ ಆಗಿರಲಿ, ಮಂಜುನಾಥ್ ಭಂಡಾರಿ ಅವರಾಗಿರಲಿ, ರಮನಾಥ್ ರಾಯ್ ಆಗಿರಲಿ, ನಮ್ಮ ಇನಾಯತ್ ಅಲಿ ಅವರು ಭಾಳಷ್ಟು ಕೆಲಸವನ್ನು ಮಾಡಿದರು. ಖಾದರ್ ಥರ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಎಲ್ಲರಿಗೂ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಲೆಟರ್ಗಳನ್ನು ಹಾಕಿ ಅಮಾನತು ಮಾಡಿ ತನಿಖೆಗೆ ಒಳಪಡಿಸಿ COD ತನಿಖೆ ಕೊಡಿ ಅಂತೇಳಿ ಇನಾಯತ್ ಅಲಿ ಅವರು ಹೇಳಿದರು. ಬನ್ನಿ, ಅನೇಕ ಜನ ನಮ್ಮವರಿದ್ದೀರಿ ನಾಯಕರು. ಪತ್ರಿಕಾಗೋಷ್ಠಿ ಮಾಡಿ ಕೇರಳದ ಯುವಕ ಆಗಿರ್ಬೋದು, ಅವರು ನಮ್ಮ ಭಾರತೀಯ, ನಮ್ಮ ಭಾರತದ ಪ್ರಜೆ, ನಮ್ಮ ನೆಚ್ಚಿನ ಪ್ರಿಯಾಂಕಾ ಗಾಂಧಿ ಅವರ ಕ್ಷೇತ್ರದ ಮತದಾರ. ಇವತ್ತು ನಮ್ಮ ಸರ್ಕಾರ 50 ಲಕ್ಷ ತನಕ ಪರಿಹಾರ ಕೊಡಬೇಕು ಆ ಯುವಕನ ಮನೆಯವರಿಗೆ. ನಾನು ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಾಳೆ ಸಂಜೆಯೊಳಗೆ ನೀವೇನಾದರೂ ಆ ಶಿವಪ್ರಕಾಶ್ ಅವರನ್ನು ಅಮಾನತು ಮಾಡಿಲ್ಲ ಅಂತೇಳಿ ಆದರೆ 100ಕ್ಕೆ 100 ಅಲ್ಪಸಂಖ್ಯಾತ ಘಟಕದ ಕಾಂಗ್ರೆಸ್ ನಾಯಕರ ಜೊತೆ ಮಾತನಾಡಿ, ಅದೇ ರೀತಿ ನಮ್ಮ ಮುನೀರ್ ಕಾಟಿಪಳ್ಳ ಅವರ ಜೊತೆ ಮಾತನಾಡಿ ಖಂಡಿತವಾಗಿ ನಾವು ಪ್ರತಿಭಟನೆಗೆ ಅದೇ ಸ್ಟೇಷನ್ನ ಮುಂಭಾಗ ಕೂತ್ಕೊಳ್ಳಿಕ್ಕೆ ತಯಾರು ಮಾಡಿಯೇ ಮಾಡ್ತೇವೆ, ಕೂತ್ಕೊಳ್ತೇವೆ. ನೀವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ಮುಂದೆ ಬಂದು ಹೇಳಿ, ಸಂಜೆಯೊಳಗೆ ನಾಳೆ ಶಿವಪ್ರಕಾಶ್ ಅವರು ಅಮಾನತು ಆಗಬೇಕು, ಕೇಸಿನ ಹಾದಿ ತಪ್ಪಿಸಿ ಆರೋಪಿಗಳನ್ನು ಬಚಾವ್ ಮಾಡುವಂಥ ಪ್ರಯತ್ನ ಮಾಡಿ ಒಂದು ಮನುಷ್ಯನ ಮೃತದೇಹಕ್ಕೆ ಬೆಲೆ ಇಲ್ಲದಂತೆ ಮಾಡಿದಂಥ ಒಬ್ಬ ದುಷ್ಟ ಇನ್ಸ್ಪೆಕ್ಟ್ರನ್ನು ಅಮಾನತು ಮಾಡಿಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕಿಂತ ಘೋರವಾದ ಘಟನೆ ನಡೆದರೂ ಕೂಡ ಯಾರು ಹೇಳುವವರಿಲ್ಲ, ಕೇಳುವವರಿಲ್ಲ. ಆದರೆ ನಾವು ಜೀವಂತ ಇರುವ ತನಕ ಇಂಥ ಘಟನೆಗಳನ್ನು ಮರುಕಳಿಸಲಿಕ್ಕೆ ಬಿಡೋದಿಲ್ಲ. ಯಾವುದೇ ಸಂದರ್ಭದಲ್ಲಿ ಹೋರಾಟಕ್ಕೆ ತುಮಕಿದ್ರೆ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೆ ಆ ಹೋರಾಟದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ. ನಂಬಿಕೆ ಇದೆ, ಅಚಲವಾದ ವಿಶ್ವಾಸ ಇದೆ ಖಾದರ್ ಸಾಹೇಬ್ರಿಂದ. ಖಾದರ್ ಸಾಹೇಬ್ರೆ, ನಾಳೆ ಸಂಜೆಯೊಳಗೆ ನೀವು ಮಂಜುನಾಥ್ ಭಂಡಾರಿ ಅವರು, ಇನಾಯತ್ ಅಲಿ ಅವರು ಸೇರಿ ಗೃಹ ಮಂತ್ರಿಗಳಿಗೆ ಒತ್ತಡ ತಂದು ಇಮಿಡಿಯೇಟಾಗಿ ಶಿವಪ್ರಕಾಶ್ ಮೇಲೆ COD ತನಿಖೆಗೆ ಆದೇಶ ಕೊಡಿ, ಅಮಾನತು ಮಾಡಿ. ಯಾರು ಅವರನ್ನು ಕೇಸನ್ನು ಮುಚ್ಚಲು ಹೇಳಿದ್ದಾರೆ ತನಿಖೆ ಆಗಬೇಕು. ಕೇವಲ ಅಮಾನತು ಮಾಡಿದರೆ ಸಾಧ್ಯ ಇಲ್ಲ, COD ತನಿಖೆ ಆಗಬೇಕು. ಅವರ ಹಿಂದೆ ಯಾರಿದ್ರು, ಏನು ಪ್ರಚೋದನೆ ಇತ್ತು, ಹಣವನ್ನು ಕೊಟ್ಟಿದ್ರ ಅಥವಾ ಯಾವ ಬೇಡಿಕೆಯನ್ನು ಕೊಟ್ಟಿದ್ರು, ಯಾತಕ್ಕಾಗಿ ಕೇಸನ್ನು ಮುಚ್ಚಲಿಕ್ಕೆ ಪ್ರಯತ್ನ ಪಟ್ಟರು ಅಂತೇಳಿ ನೀವು COD ತನಿಖೆಯ ಮೂಲಕ ಅಂಥ ವ್ಯಕ್ತಿಗೆ ಶಿಕ್ಷೆ ಆಗುವಂತೆ ಮಾಡಬೇಕು. ಮಾಡಿಲ್ಲ ಅಂತೇಳಿದರೆ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ವಿಶ್ವಾಸವನ್ನು ಕಳ್ಕೊಳ್ತಾರೆ, 100ಕ್ಕೆ 100 ಕಳ್ಕೊಳ್ತಾರೆ. ನಾನು ಸ್ವಲ್ಪ ಜಾಸ್ತಿ ಮಾತಾಡಿರ್ಬೋದು, ಆದರೆ ಆ ನೋವು ನನಗಿದೆ. ಆ ತಮ್ಮನ ಮೃತದೇಹವನ್ನು ನೋಡಲಿಕ್ಕೆ ಬಂದಂಥ ಅಣ್ಣನ ಕಣ್ಣಲ್ಲಿ ನೀರು ಉಕ್ಕಿ ಹರಿತಾ ಇತ್ತು. ಆದರೂ ಕೂಡ ಅಷ್ಟು ಜನರ ಮಧ್ಯೆ ಅದನ್ನು ತೋರಿಸದೆ ಭಾಳ ಚೆನ್ನಾಗಿ ಅಲ್ಲಿ ಏನೇನು ಆಗಬೇಕು ಅದನ್ನೆಲ್ಲ ಮಾಡಿ ಡೆಡ್ ಬಾಡಿಯನ್ನು ಕರ್ಕೊಂಡು ಹೋದರು. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಅದೇ ರೀತಿ ಖಾದರ್ ಸಾಹೇಬ್ರ ಮೇಲೆ ಮತ್ತೆ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ನೀವು ಮನಸ್ಸು ಮಾಡಿದರೆ ಇವತ್ತೇ ರಾತ್ರಿ ಅಮಾನತು ಆದೇಶ ಮಾಡಿಸ್ಬೋದು. ಮಾಡಿಲ್ಲ ಅಂತೇಳಿದರೆ ಖಂಡಿತವಾಗಿಯೂ ನಾವು ಪ್ರತಿಭಟನೆ ಕೂತ್ಕೊಳ್ತೇವೆ. ಇದು ನಾನು ಮಾತ್ರ ಅಲ್ಲ, ಅಲ್ಪಸಂಖ್ಯಾತದ ಘಟಕದ ಅನೇಕ ಜನ ನಾಯಕರು ನನ್ನ ಹತ್ರ ಹೇಳಿದ್ದಾರೆ, ಇಲ್ಲ ನಾವು ಬಿಡೋದು ಬೇಡ, 100ಕ್ಕೆ 100 ಇದಕ್ಕೆ ನ್ಯಾಯ ಕೊಡಲೇಬೇಕಂತ ಹೇಳಿದರೆ ನಾವು ಖಂಡಿತವಾಗಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಜೈ ಕಾಂಗ್ರೆಸ್. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.